ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದೆ ನಡೆದಿರ್ತಕ್ಕಂತಹ PSI ಕ್ವೆಶ್ಚನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಿಂದೆ ನಡೆದಿರ್ತಕ್ಕಂತಹ PSI ಕ್ವೆಶ್ಚನ್ ಪೇಪರನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೆವು. ಇವತ್ತು ನೋಡ್ತಾ ಹೋಗೋಣ. ಪ್ರಶ್ನೆ 1. ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ರವೀಂದ್ರನಾಥ್ ಟ್ಯಾಗೂರ್ 1914ರಲ್ಲಿ ಪಡೆಯುತ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ 2. ಬಂಡಾಯ ಚಳವಳಿ ಯಾವುದಕ್ಕೆ ಸಂಬಂಧಿಸಿದ್ದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಹಿತ್ಯ. ನೆಕ್ಸ್ಟ್ ಕ್ವೆಶ್ಚನ್ 3. ಬಾಹ್ಯರೇಖೆಗಳು ಏನನ್ನು ತೋರಿಸುತ್ತವೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದೂ ಅಲ್ಲ. ನೆಕ್ಸ್ಟ್ ಕ್ವೆಶ್ಚನ್ 4. ಕೆಳಗಿನ ಯಾವ ಸಾಗರವು ಏಷ್ಯಾ ಮತ್ತು ಅಮೆರಿಕದ ತೀರಗಳನ್ನು ಮುಟ್ಟುತ್ತದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಪೆಸಿಫಿಕ್ ಸಾಗರ. ನೆಕ್ಸ್ಟ್ ಕ್ವೆಶ್ಚನ್ 5. ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಗೋಲ್ ಗುಮ್ಮಟ. ಪ್ರಶ್ನೆ 6. ಕಿತ್ತೂರು ರಾಣಿ ಚೆನ್ನಮ್ಮನ ಪತಿಯ ಹೆಸರೇನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಮಲ್ಲಸರ್ಜ ದೇಸಾಯಿ. ನೆಕ್ಸ್ಟ್ ಕ್ವೆಶ್ಚನ್ 7. ಸಂಗೊಳ್ಳಿ ರಾಯಣ್ಣನಿಗೆ ಸಂಬಂಧಿಸಿರುವ ಸ್ಥಳ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಳಗಾಂ. ನೆಕ್ಸ್ಟ್ ಕ್ವೆಶ್ಚನ್ 8. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಮಹಾತ್ಮ ಗಾಂಧಿ. ನೆಕ್ಸ್ಟ್ ಕ್ವೆಶ್ಚನ್ 9. ಪ್ರಶಸ್ತಿ ವಿಜೇತ ಕುಸುಮಬಾಲೆ ಎಂಬ ಕನ್ನಡ ಕಾದಂಬರಿಯ ಕರ್ತೃ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದೇವನೂರು ಮಾದೇವ. ನೆಕ್ಸ್ಟ್ ಕ್ವೆಶ್ಚನ್ 10. ಕೆ ಹೆಬ್ಬಾರ್ ಕನ್ನಡದ ಇದರಲ್ಲಿ ಸರಿಯಾದ ಉತ್ತರ ಚಿತ್ರಕಾರ. ನೆಕ್ಸ್ಟ್ ಕ್ವೆಶ್ಚನ್ 11. ಒಂದು ಟೆಸ್ಟ್ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನು ಪಡೆದ ಪ್ರಥಮ ಭಾರತದ ಏಕಮಾತ್ರ ಕ್ರಿಕೆಟ್ ಆಟಗಾರ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಅನಿಲ್ ಕುಂಬ್ಳೆ. ನೆಕ್ಸ್ಟ್ ಕ್ವೆಶ್ಚನ್ 12. ಕರ್ನಾಟಕದ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು ಯಾವಾಗ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, 1985ರಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ 13. ಶಿಶುನಾಳ ಶರೀಫರಿಗೆ ಸಂಬಂಧಿಸಿರುವ ಈಗಿನ ಜಿಲ್ಲೆ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಹಾವೇರಿ. ಪ್ರಶ್ನೆ 14. ಈ ಕೆಳಗಿನ ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಶೃಂಗೇರಿ. ನೆಕ್ಸ್ಟ್ ಕ್ವೆಶ್ಚನ್ 15. ಕನ್ನಡ ವಿಶ್ವವಿದ್ಯಾಲಯ ಇರುವುದು ಎಲ್ಲಿ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಹಂಪಿ. ನೆಕ್ಸ್ಟ್ ಕ್ವೆಶ್ಚನ್ 16. ಮೊಳಕಾಲ್ಮೂರು ಏತಕ್ಕಾಗಿ ಪ್ರಸಿದ್ಧಿ ಪಡೆದಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರೇಷ್ಮೆಗಾಗಿ. ನೆಕ್ಸ್ಟ್ ಕ್ವೆಶ್ಚನ್ 17. ಯಾವ ವೈಸರಾಯ ಕಾಲದಲ್ಲಿ ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲ್ಪಟ್ಟಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಲಾರ್ಡ್ ಹಾರ್ಡಿಂಜ್ 1911ರಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ 18. ಅಲೆಕ್ಸಾಂಡರ್ನ ಭಾರತದ ದಂಡಯಾತ್ರೆ ನಡೆದ ವರ್ಷ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಸ್ತ ಶಕ ಪೂರ್ವ 327ರಿಂದ 326. ನೆಕ್ಸ್ಟ್ ಕ್ವೆಶ್ಚನ್ 19. ಗೌತಮ ಬುದ್ಧನ ಮೂಲ ನಾಮ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಸಿದ್ಧಾರ್ಥ. ನೆಕ್ಸ್ಟ್ ಕ್ವೆಶ್ಚನ್ 20. ಕನಿಷ್ಕನ ಆಸ್ಥಾನದ ವೈದ್ಯ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಸುಶ್ರುತ. ನೆಕ್ಸ್ಟ್ ಕ್ವೆಶ್ಚನ್ 21. ವಾಸ್ಕೋಡಿಗಾಮನಿಗೆ ಸಂಬಂಧಿಸಿರುವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಪೋರ್ಚುಗಲ್. ನೆಕ್ಸ್ಟ್ ಕ್ವೆಶ್ಚನ್ 22. ಕ್ಲಿಯೋಪಾತ್ರ ಸಂಬಂಧಿಸಿರುವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಈಜಿಪ್ಟ್. ನೆಕ್ಸ್ಟ್ ಕ್ವೆಶ್ಚನ್ 23. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ತಾಷ್ಕೆಂಟ್ ಒಪ್ಪಂದದ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಅಯೂಬ್ ಖಾನ್. ನೆಕ್ಸ್ಟ್ ಕ್ವೆಶ್ಚನ್ 24. ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಇರುವುದು ಎಲ್ಲಿ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. ನೆಕ್ಸ್ಟ್ ಕ್ವೆಶ್ಚನ್ 25. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, K2. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, K2. ನೆಕ್ಸ್ಟ್ ಕ್ವೆಶ್ಚನ್ 26. ಮಹಾಭಾರತ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಎಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಹರಿಯಾಣ. ನೆಕ್ಸ್ಟ್ ಕ್ವೆಶ್ಚನ್ 27. ಮಹಾಭಾರತದ ಯುದ್ಧವು ಎಷ್ಟು ದಿನಗಳವರೆಗೆ ನಡೆಯಿತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, 18 ದಿನಗಳು. ನೆಕ್ಸ್ಟ್ ಕ್ವೆಶ್ಚನ್ 28. ಹಳೆಯ ಬೈಬಲ್ ಶಾಸನ ಬರೆಯಲ್ಪಟ್ಟಿದ್ದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಹೀಬ್ರೂ. ಪ್ರಶ್ನೆ 29. ಕ್ರೈಸ್ತನು ಜನಿಸಿದ್ದು ಎಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಬೆತ್ಲೆಹೇಮ್ನಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ 30. ನರೇಂದ್ರ ಎಂಬ ಹೆಸರು ಯಾವ ಸಂತನ ಮೂಲನಾಮ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ವಾಮಿ ವಿವೇಕಾನಂದ. ನೆಕ್ಸ್ಟ್ ಕ್ವೆಶ್ಚನ್ 31. ಸಿಂಧೂ ನದಿ ನಾಗರಿಕತೆಯ ನಿವೇಶನಗಳಾದ ಹರಪ್ಪ ಮತ್ತು ಮೊಹೆಂಜೊದಾರೋ ಎಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಪಾಕಿಸ್ತಾನ. ನೆಕ್ಸ್ಟ್ ಕ್ವೆಶ್ಚನ್ 32.
ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಯಾವಾಗ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 1952. ನೆಕ್ಸ್ಟ್ ಕ್ವೆಶ್ಚನ್ 33. ಅತ್ಯಂತ ಹೆಚ್ಚು ಜನಸಂದಣಿ ಹೊಂದಿರುವ ರಾಜ್ಯ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ್. ನೆಕ್ಸ್ಟ್ ಕ್ವೆಶ್ಚನ್ 34. ಸಮಯದ ಸಂಕ್ಷಿಪ್ತ ಇತಿಹಾಸ ಕೃತಿಯನ್ನು ಬರೆದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟೀಫನ್ ಹಾಕಿಂಗ್. ನೆಕ್ಸ್ಟ್ ಕ್ವೆಶ್ಚನ್ 35. ಆಮ್ಲ ಮಳೆಗೆ ಕಾರಣ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೈಗಾರಿಕಾ ಮಾಲಿನ್ಯ. ನೆಕ್ಸ್ಟ್ ಕ್ವೆಶ್ಚನ್ 36. ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತ. ನೆಕ್ಸ್ಟ್ ಕ್ವೆಶ್ಚನ್ 37. ಎಂಡೋಸ್ಕೋಪಿ ಸಂಬಂಧಿಸಿರುವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವೈದ್ಯಕೀಯ ವಿಜ್ಞಾನ. ನೆಕ್ಸ್ಟ್ ಕ್ವೆಶ್ಚನ್ 38. ಆರ್ಡಿಎಕ್ಸ್ ಎಂಬುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಫೋಟಗೊಳ್ಳುವ ರಾಸಾಯನಿಕ ವಸ್ತು. ನೆಕ್ಸ್ಟ್ ಕ್ವೆಶ್ಚನ್ 39. ಸಾಪೇಕ್ಷ ಸಿದ್ಧಾಂತ ಪ್ರತಿಪಾದಿಸಿದವರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೀನ್. ನೆಕ್ಸ್ಟ್ ಕ್ವೆಶ್ಚನ್ 40. ಪ್ರಪಂಚದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಿರಿಮಾವು ಭಂಡಾರಿ ನಾಯ್ಕೆ ಶ್ರೀಲಂಕಾ. ನೆಕ್ಸ್ಟ್ ಕ್ವೆಶ್ಚನ್ 41. ಸಸ್ಯಗಳಿಗೆ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿ ಹೆಸರೇನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಜಗದೀಶ್ ಚಂದ್ರ ಬೋಸ್. ನೆಕ್ಸ್ಟ್ ಕ್ವೆಶ್ಚನ್ 42. ಹುತಾತ್ಮರ ದಿನವನ್ನು ಯಾರ ಜ್ಞಾಪಕಾರ್ಥವಾಗಿ ಗುರುತಿಸುತ್ತೇವೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ. ಪ್ರಶ್ನೆ 43. ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ತ್ರಿಭುಜಾಕೃತಿಗಳಿವೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ನೆಕ್ಸ್ಟ್ ಕ್ವೆಶ್ಚನ್ 44. ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ. ನೆಕ್ಸ್ಟ್ ಕ್ವೆಶ್ಚನ್ 45. ಸರಿಯಾದ ಸಂಖ್ಯೆಗಳಿಂದ ಕೆಳಗಿನ ಖಾಲಿ ಜಾಗವನ್ನು ತುಂಬಿರಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 25, 29. ನೆಕ್ಸ್ಟ್ ಕ್ವೆಶ್ಚನ್ 46. ಖಾಲಿ ಜಾಗವನ್ನು ಸರಿಯಾದ ಅಕ್ಷರಗಳಿಂದ ತುಂಬಿರಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ QM. ನೆಕ್ಸ್ಟ್ ಕ್ವೆಶ್ಚನ್ 47. 110 ಮೀಟರ್ಗಳಷ್ಟು ಉದ್ದದ ರೈಲೊಂದು ಟೆಲಿಗ್ರಾಫ್ ಕಂಬವೊಂದನ್ನು 3 ಸೆಕೆಂಡ್ಗಳಲ್ಲಿ ದಾಟಿದರೆ 165 ಮೀಟರ್ಗಳಷ್ಟು ಉದ್ದದ ಪ್ಲಾಟ್ಫಾರ್ಮ್ ಒಂದನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 4 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ 48. 180 ಮೆಟ್ಟಿಲುಗಳುಳ್ಳ ಗೋಪುರವೊಂದನ್ನು ಒಬ್ಬ ವ್ಯಕ್ತಿಯು ಹತ್ತುವಾಗ ಪ್ರತಿ 30 ಮೆಟ್ಟಿಲುಗಳಿಗೊಮ್ಮೆ 2 ನಿಮಿಷಗಳ ವಿಶ್ರಾಂತಿ ತೆಗೆದುಕೊಳ್ಳುವನು. ಹಾಗಾದರೆ ತುದಿಯನ್ನು ತಲುಪುವ ಮೊದಲು ಅವನು ಎಷ್ಟು ಸಮಯದ ನಂತರ ವಿಶ್ರಾಂತಿ ತೆಗೆದುಕೊಳ್ಳುವನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 10 ನಿಮಿಷಗಳು. ನೆಕ್ಸ್ಟ್ ಕ್ವೆಶ್ಚನ್ 49. ಈ ಕೆಳಗಿನ ಪ್ರಶ್ನೆಯಲ್ಲಿ ಖಾಲಿ ಬಿಟ್ಟ ಜಾಗವನ್ನು ತುಂಬಿ. 3, 7, 15, 31, 63. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 127. ನೆಕ್ಸ್ಟ್ ಕ್ವೆಶ್ಚನ್ 50. 1999ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಯಿತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ನಿಜಲಿಂಗಪ್ಪನವರಿಗೆ ಕೊಡಲಾಯಿತು. ಪ್ರಶ್ನೆ 51. ಭಾರತದ ರಾಷ್ಟ್ರಪಿತ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಕ್ವೆಶ್ಚನ್ 52. ಭಾರತದ 2ನೇ ರಾಷ್ಟ್ರಪತಿ ಯಾರು? ಇದರಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ನೆಕ್ಸ್ಟ್ ಕ್ವೆಶ್ಚನ್ 53. ಭಾರತದ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವೆಶ್ಚನ್ 54. ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಗಾಂಧೀಜಿ ಎಲ್ಲಿದ್ದರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಕತ್ತಾದಲ್ಲಿದ್ದರು. ನೆಕ್ಸ್ಟ್ ಕ್ವೆಶ್ಚನ್ 55. ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 28. ಪ್ರಶ್ನೆ 56. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಇದರಲ್ಲಿ ಸರಿಯಾದ ಉತ್ತರ USA. ನೆಕ್ಸ್ಟ್ ಕ್ವೆಶ್ಚನ್ 57. ಭಾರತವನ್ನು ಒಂದು ಗಣರಾಜ್ಯ ಎಂದು ಕರೆಯಲಾಗುತ್ತದೆ ಏಕೆಂದರೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ರಾಷ್ಟ್ರಪತಿ ಹುದ್ದೆಯು ಆರಿಸುವಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ 58. ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ನಿವಾರಣೆಯು ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸಮಾನತೆ ಹಕ್ಕು. ನೆಕ್ಸ್ಟ್ ಕ್ವೆಶ್ಚನ್ 59. ಭಾರತದ ಸಂವಿಧಾನದ ಮೂಲಭೂತ ಅಂಶಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಕೆಳಗಿನ ಯಾವ ಅಂಶಗಳಲ್ಲಿ ಪ್ರತಿಪಾದಿಸಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಶವಾನಂದ ಭಾರತಿ ವಿರುದ್ಧ ಕೇರಳ ಸರ್ಕಾರ. ನೆಕ್ಸ್ಟ್ ಕ್ವೆಶ್ಚನ್ 60. ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು?
ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಸ್ತುತ 6. ನೆಕ್ಸ್ಟ್ ಕ್ವಶನ್ 61. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೆಳಗಿನ ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಯಿತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್ 62. ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ನಮೂದಿಸಲಾಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 18. ಪ್ರಸ್ತುತ 22 ಭಾಷೆಗಳು 8ನೇ ಶೆಡ್ಯೂಲ್ನಲ್ಲಿವೆ. ಪ್ರಸ್ತುತ 22. ಪ್ರಶ್ನೆ 63. ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಯಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ. ನೆಕ್ಸ್ಟ್ ಕ್ವಶನ್ 64. 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಎ.ಒ. ಹ್ಯೂಮ್. ಪ್ರಶ್ನೆ 65. 1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದ ಪ್ರಥಮ ಪ್ರಯೋಗವು ಎಲ್ಲಿ ನಡೆಯಿತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಚಂಪಾರಣ್ಯದಲ್ಲಿ. ನೆಕ್ಸ್ಟ್ ಕ್ವಶನ್ 66. ಮುಸ್ಲಿಂ ಲೀಗ್ ಪ್ರಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 1940ರಲ್ಲಿ. ಪ್ರಶ್ನೆ 67. ಹೋಮ್ ರೂಲ್ ಲೀಗ್ನ ಸ್ಥಾಪಕರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿ ಬೆಸೆಂಟ್. ನೆಕ್ಸ್ಟ್ ಕ್ವಶನ್ 68. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ನಿರ್ಣಯವನ್ನು ಎಲ್ಲಿ ಕೈಗೊಂಡಿತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಲಾಹೋರ್ 1929ರಲ್ಲಿ. ನೆಕ್ಸ್ಟ್ ಕ್ವಶನ್ 69. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಿಸಿದ್ದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹ 1930. ನೆಕ್ಸ್ಟ್ ಕ್ವಶನ್ 70. ಪೂನಾ ಒಪ್ಪಂದವು ಯಾರ್ಯಾರ ನಡುವೆ ನಡೆಯಿತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಅಂಬೇಡ್ಕರ್ ಮತ್ತು ಗಾಂಧೀಜಿ. ನೆಕ್ಸ್ಟ್ ಕ್ವಶನ್ 1932ರಲ್ಲಿ. ನೆಕ್ಸ್ಟ್ ಕ್ವಶನ್ 71. ಬ್ರಿಟಿಷರಿಂದ ತರಬೇತಿ ಹೊಂದಿದ್ದ ಸುಭಾಷ್ ಚಂದ್ರ ಬೋಸರು ಸೈನ್ಯದ ಅಧಿಕಾರಿಗಳು ಎಲ್ಲಿದ್ದರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ್. ನೆಕ್ಸ್ಟ್ ಕ್ವಶನ್ 72. ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವೈಸರಾಯ ಕಾಲದಲ್ಲಿ ಭೇಟಿ ಮಾಡಿದರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಲಿಂಥ್ಗೋ. ನೆಕ್ಸ್ಟ್ ಕ್ವಶನ್ 73. ಭಾರತವು ಸ್ವಾತಂತ್ರ್ಯ ಪಡೆಯುವ ಕಾಲದಲ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಯಾರು ಆಗಿದ್ದರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಲೆಮೆಂಟ್ ಅಟ್ಲಿ ಆಗಿದ್ದರು. ನೆಕ್ಸ್ಟ್ ಕ್ವಶನ್ 74. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಯಾರು ನೀಡಿದರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ಕ್ವಶನ್ 75. ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಎಂದು ಹೇಳಲಾಗುವ ತಕ್ಷಶಿಲಾ ಈಗ ಎಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ್. ನೆಕ್ಸ್ಟ್ ಕ್ವಶನ್ 76. ಎರಡನೇ ಪುಲಕೇಶಿಯು ಯಾವಾಗ ರಾಜ್ಯವಾಳುತ್ತಿದ್ದನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 7ನೇ ಶತಮಾನದ ಆರಂಭದಲ್ಲಿ ಆಳುತ್ತಿದ್ದನು. ನೆಕ್ಸ್ಟ್ ಕ್ವಶನ್ 77. ಕ್ರಿಸ್ತ ಪೂರ್ವ 1767-1769ರಲ್ಲಿ ನಡೆದ ಮೊದಲನೇ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರ್ ಅಲಿ ಹೋರಾಡಿದನು. ಪ್ರಶ್ನೆ 78. ಕರ್ನಾಟಕದ ಯಾವ ಸ್ಥಳದಲ್ಲಿ ಭೀಮನು ರಾಕ್ಷಸಿ ಹಿಡಿಂಬೆಯನ್ನು ಕೊಂದನೆಂದು ಹೇಳಲಾಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಂಪೆ. ನೆಕ್ಸ್ಟ್ ಕ್ವಶನ್ 79. ನೃಪತುಂಗನು ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾನೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕವಿರಾಜ ಮಾರ್ಗ. ನೆಕ್ಸ್ಟ್ ಕ್ವಶನ್ 80. ಕನ್ನಡದ ಕವಿ ಪಂಪನು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜೈನ ಮತಸ್ಥ. ನೆಕ್ಸ್ಟ್ ಕ್ವಶನ್ 81. ಕೆಳಗಿನ ಯಾವುದು ದ್ರಾವಿಡ ಭಾಷೆಯಲ್ಲ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮರಾಠಿ. ನೆಕ್ಸ್ಟ್ ಕ್ವಶನ್ 82. ಕರ್ನಾಟಕದ ಈಗಿನ ಯಾವ ನಗರವು ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಸವಕಲ್ಯಾಣ. ನೆಕ್ಸ್ಟ್ ಕ್ವಶನ್ 83. ಕೂಡಲ ಸಂಗಮವು ಕೆಳಗಿನ ಯಾವ ನದಿಯ ಸಂಗಮ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣ ಮತ್ತು ಮಲಪ್ರಭಾ. ನೆಕ್ಸ್ಟ್ ಕ್ವಶನ್ 84. ತೋಡಾ ಪಂಗಡವು ಯಾವ ಪ್ರದೇಶದಲ್ಲಿ ವಾಸಿಸುತ್ತದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಗಿರಿ ಭಾರತ. ನೆಕ್ಸ್ಟ್ ಕ್ವಶನ್ 85. ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 28. ಪ್ರಸ್ತುತ 31 ಇವೆ. ಪ್ರಶ್ನೆ 86. ಕರ್ನಾಟಕದ ಅತಿದೊಡ್ಡ ಶಾಖ ವಿದ್ಯುಚ್ಛಕ್ತಿ ಕೇಂದ್ರವು ಎಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಯಚೂರು. ನೆಕ್ಸ್ಟ್ ಕ್ವಶನ್ 87. ಬಸವೇಶ್ವರರ ಆಧ್ಯಾತ್ಮಿಕ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಮಪ್ರಭು. ನೆಕ್ಸ್ಟ್ ಕ್ವಶನ್ 88. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು. ನೆಕ್ಸ್ಟ್ ಕ್ವಶನ್ 89.
ನಿದ್ರಾ ಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವ ಬೆಟ್ಟಗಳು ಎಲ್ಲಿವೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಲಬುರಗಿ. ಪ್ರಸ್ತುತ ಯಾದಗಿರಿಯಲ್ಲಿ ನಿದ್ರಾ ಬೆಟ್ಟಗಳೆಂದು ಕಂಡುಬರುತ್ತವೆ. ನೆಕ್ಸ್ಟ್ ಕ್ವಶನ್ 90. ಕಲಬುರಗಿಯಲ್ಲಿರುವ ಮುಸ್ಲಿಮರ ಪ್ರಸಿದ್ಧ ದೇವಾಲಯ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಖ್ವಾಜಾ ಬಂದಾನವಾಜ್ ದರ್ಗಾ. ನೆಕ್ಸ್ಟ್ ಕ್ವಶನ್ 91. ಮಲ್ಲಿಕ್ ಕಿ ಮೈದಾನ್ ಎಂಬ ಪ್ರಸಿದ್ಧ ತೋಪು ಯನ್ನು ಎಲ್ಲಿಡಲಾಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಕೋಟೆಯಲ್ಲಿ ಇಡಲಾಗಿದೆ. ನೆಕ್ಸ್ಟ್ ಕ್ವಶನ್ 92. ಮಹಮ್ಮದ್ ಗವಾನರ ಪ್ರಸಿದ್ಧ ಮದರಸಾ ಎಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬೀದರ್ನಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್ 93. ಸಾಸಿವೆ ಗಿಡದ ಹೂವಿನ ಬಣ್ಣ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ. ಪ್ರಶ್ನೆ 94. ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಯೋಗ್ಯವಾಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ. ನೆಕ್ಸ್ಟ್ ಕ್ವಶನ್ 95. ಬಿಳಿ ಕ್ರಾಂತಿ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿರುವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲಿನ ಹೆಚ್ಚು ಉತ್ಪಾದನೆಗೆ. ನೆಕ್ಸ್ಟ್ ಕ್ವಶನ್ 96. ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಳಿ. ಪ್ರಶ್ನೆ 97. ಕೆಳಗಿನ ಯಾವ ಗಿಡವು ಮುಳ್ಳುಗಳನ್ನು ಹೊಂದಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ಗಿಡ ಹೊಂದಿದೆ. ನೆಕ್ಸ್ಟ್ ಕ್ವಶನ್ 98. ಕೆಳಗಿನ ಯಾವುದು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆ. ನೆಕ್ಸ್ಟ್ ಕ್ವಶನ್ 99. ಮೈಸೂರು ರಾಜ್ಯವು ಕರ್ನಾಟಕ ಎಂದು ಯಾವಾಗ ಹೆಸರಿಸಲಾಯಿತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 1973ರಂದು. ನೆಕ್ಸ್ಟ್ ಕ್ವಶನ್ 100. ಕರ್ನಾಟಕದ ಏಕೀಕರಣ ಯಾವಾಗ ಆಯಿತು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 1956ರಂದು ಮೈಸೂರು ರಾಜ್ಯವಾಯಿತು. ನಂತರ 1973ರಲ್ಲಿ ಕರ್ನಾಟಕ ಏಕೀಕರಣವಾಯಿತು. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿರುತ್ತದೆ. ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಂದು ಕ್ವಶನ್ ಪೇಪರ್ದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಜೈ ಹಿಂದ್.